ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಂಟ್ರೊಡಕ್ಷನ್ ನನ್ನ ಮಗ ಕೊಡ್ತಾನೆ ನೋಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಮ್ಮಂಗೂ ಸಪೋರ್ಟ್ ಮಾಡಿ. ನಮಸ್ಕಾರ. ಇಲ್ಲಿ ನೋಡ್ಕೊಂಡು ನಮಸ್ಕಾರ. ಕೃಷ್ಣ ಕೃಷ್ಣ ಹಂಗಲ್ಲ ಗೊತ್ತಿರೋದು. ಕೃಷ್ಣ ಹೇಳು. ಕ್ರೀ ಕ್ರೀ ಕೃಷ್ಣ. ಕೇಳಿದ್ರಲ್ಲ ನನ್ನ ಮಗಂದು ತೊದಲು ಮಾತು ಯಾವ ಥರ ಇತ್ತು ಅಂತ. ಅವನಿಗೆ ರಾ ಅನ್ನೋ ಉಚ್ಚಾರಣೆ ಬರ್ತಾ ಇಲ್ಲ. ನಾವು ಇಲ್ಲಿಂದ ಕಾರಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಮನೆದು ಸ್ವಲ್ಪ ಕೆಲಸ ಇತ್ತು. ನಾನು ಲಾಸ್ಟ್ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ ಹಾಗೆ ನಾವು ಮನೆಗೆ ಪಾಯ ಹಾಕ್ತಾ ಇದ್ದೀವಿ. ಮನೆದು ಸ್ವಲ್ಪ ಕೆಲಸ ಇತ್ತು, ಅದರಿಂದ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ನಾವು ತಿಂಡಿ ತಿಂದಿರಲಿಲ್ಲ. ತಿಂಡಿ ತಿನ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಪಾಪು ಮಲಗಿದ್ದ, ಎದ್ದೇಳಿಸಿದ್ರೆ ಮಮ್ಮ ಇಡ್ಲಿ ಬೇಕು ನನಗೆ ಅಂತ ಕೇಳ್ತಾ ಇದ್ದ. ಅವ್ನು ಹೋಟ್ಲಲ್ಲಿ ತಿನ್ನೋದೇ ಇಡ್ಲಿ ದೋಸೆ ಎರಡೇನೆ. ಅವ್ನು ಇಷ್ಟಪಟ್ಟು ತಿನ್ನೋದು ಎರಡೇ ಇರುತ್ತೆ. ತುಮಕೂರು ಟು ಶಿರಾ ಹೈವೇಲಿ ಸಸ್ಯ ಪಾಕ ಅಂತ ಹೋಟೆಲ್ ಇದೆ. ಕಳ್ಳಂಬೆಲ್ಲ ಟೋಲ್ಗೂ ಮುಂಚೆ ಸಿಗುತ್ತೆ. ಟಿಫನ್ಗೆ ಅಂತ ಅಲ್ಲಿ ನಿಲ್ಸಿದ್ವಿ. ಅಲ್ಲಿ ತಿನ್ಕೊಂಡು ಅಲ್ಲಿಂದ ಊರಿಗೆ ನಾವು ಹೊರಟಿದ್ವಿ. ಊರಿಗೆ ಯಾಕೆ ಅಂದರೆ ನಿಮ್ಗೆ ಗೊತ್ತೇ ಇದೆ ಅನಿಸುತ್ತೆ, ನಾವು ಮನೆ ಪಾಯ ಹಾಕ್ತಾ ಇದ್ದೀವಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದ ಹಾಗೆ ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಇದು. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ರಸ್ಮಲೈಮ್ ತೊಗೊಂಡಿದ್ವಿ. ಮ್ಯಾಂಗೋ ರಸ್ಮಲೈಮ್, ನಾರ್ಮಲ್ ಬಾದಾಮಿ ರಸ್ಮಲೈಮ್ ಒಂದು ತೊಗೊಂಡಿದ್ವಿ. ಬಟ್ ಎರಡು ಟೇಸ್ಟು ಕೂಡ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನಮ್ಮ ಪಾಪು ತಿನ್ಸೋಕೆ ಹೋದ್ರೆ ತಿಂತಾನೆ ಇಲ್ಲ ನೋಡಿ. ಮ್ಯಾಂಗೋ ರಸ್ಮಲೈಮಲ್ಲಿ ಮ್ಯಾಂಗೋ ಫ್ಲೇವರೇ ಬರ್ತಾ ಇರಲಿಲ್ಲ. ಒಂದು ಪ್ಲೇಟ್ ಇಡ್ಲಿ ತೊಗೊಂಡು ಇಡ್ಲಿ ತಿನ್ನಿಸ್ಕೊಂಡು ಪಾಪುಂಗೆ ಬಂದ್ವಿ ಅಲ್ಲಿಂದ. ನಾವೇನು ಟಿಫನ್ ತಿನ್ನಲಿಲ್ಲ ಅಲ್ಲಿ. ನಮ್ಗೆ ಅಲ್ಲೇನು ಇಷ್ಟನೂ ಆಗಲಿಲ್ಲ ಅಷ್ಟು. ಇನ್ನು ಹಾಫ್ ಆನ್ ಅವರಲ್ಲಿ ನಾವು ಮನೆಗೆ ಹೋಗ್ತಾ ಇದ್ವಿ. ನಾವು ಮನೇಲೇ ಹೋಗಿ ತಿನ್ನೋಣ ಅಂತ ನಾವು ಬಂದ್ವಿ. ಪಾಪುಗೊಂದು ತಿನ್ನಿಸ್ಕೊಂಡು. ಅವನು ಅಶ್ವಿಕ್ ತಡಿಯಲ್ಲ, ಅದಕ್ಕೆ ಅವನಿಗೆ ಬೇಗನೆ ಸ್ವಲ್ಪ ತಿನ್ನಿಸಿದ್ವಿ. ಅಲ್ಲಿಂದ ಒಂದು 15 ಮಿನಿಟ್ಸ್ ಅನಿಸುತ್ತೆ ನಾವು ಕಳ್ಳಂಬೆಳ್ಳ ಟೋಲಿಗೆ ಬಂದ್ವಿ. ಬಿಸಿಲು ಜಾಸ್ತಿ ಇದರಿಂದ ನಾವು ಸ್ವಲ್ಪ ಶಿರಾದ ಹತ್ರ ಬಂದು 2 ಶುಗರ್ ಕೇನ್ ತೊಗೊಂಡು ಕುಡಿದ್ವಿ. 1 ಗ್ಲಾಸ್ ಶುಗರ್ ಕೇನ್ ಜ್ಯೂಸ್ ಕುಡಿದ್ರೆ ಹೊಟ್ಟೆ ಫುಲ್ ಅನಿಸುತ್ತೆ. ನಾವಿಬ್ಬರು 2 ಜ್ಯೂಸ್ ತೊಗೊಂಡು ಕುಡಿದ್ವಿ, ಹೊರಟ್ವಿ ಅಲ್ಲಿಂದ ನಾವು ಬೇಗನೆ ಸ್ವಲ್ಪ ಊರಿಗೆ ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಡೇ ನಾವು ಬೇಲ್ದಾರು ಬರೋರು ಇದ್ದರು, ಯಾಕಂದರೆ ಪಾಯಕ್ಕೆ ಕಾಂಕ್ರೀಟ್ ಹಾಕೋದಿತ್ತು ನೋಡಿ. ಅದಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಮಾಡ್ತಾ ಇದ್ದೀವಿ. ಅದು ಮಿಷಿನ್ ಬರುತ್ತಲ್ವ, ಅದಕ್ಕೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾಯ ಪೂಜೆ ಮಾಡೋದು ಮಾತ್ರ ತೋರಿಸಿದ್ದೆ. ಇಲ್ಲ ಅಲ್ಲೇ ಪಿಲ್ಲರ್ ಎಲ್ಲ ನಿಲ್ಲಿಸ್ಕೊಂಡಿದ್ದಾರೆ ನೋಡಿ, ಕಬ್ಬಣ ಎಲ್ಲ ಕಟ್ಕೊಂಡು. ಅದಕ್ಕೆ ಬೇಸ್ಮೆಂಟಿಗೆ ಈಗ ಕಾಂಕ್ರೀಟ್ ಹಾಕ್ತಾ ಇದ್ದಾರೆ. ಅವತ್ತಿನ ದಿನ ಸುಮಾರು ಒಂದು 15 ಜನ ಬಂದಿದ್ರು ಅನಿಸುತ್ತೆ. ಅವತ್ತು ಊಟ ತಿಂಡಿ ಎಲ್ಲ ನಾವೇ ಮಾಡಬೇಕಾಗಿತ್ತು. ನಮ್ಮದು ಕರ್ಲು ನೆಲ ಆಗಿರೋದ್ರಿಂದ ಸ್ವಲ್ಪ ಮಳೆ ಬಂದರೆ ಜಾರುತ್ತೆ. ಅದಕ್ಕೆ ಎಲ್ಲ ಕಾಂಕ್ರೀಟ್ ಹಾಕೋಕೆ ಗಾಡಿ ಓಡಾಡಬೇಕಲ್ಲ, ಅದಕ್ಕೆ ಮರದ ಹಲಗೆ ಹಾಕೋತಾ ಇದ್ದಾರೆ ಕೆಳಗಡೆ ನೆಲದಲ್ಲಿ. ಈ ಕೆಲಸ ಸುಮಾರು ಒಂದು 3 ಗಂಟೆ ಹಿಡಿಯುತ್ತೆ ಅಷ್ಟೇ. ತುಂಬ ಜನ ಇರ್ತಾರಲ್ವ, ಮಿಷಿನಲ್ಲಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಆಗುತ್ತೆ. ನಾವು ಹಾಕ್ಸಿರೋ ಆಯಕ್ಕೆ ನಾವು ಒಂದು 46ರಿಂದ 47 ಸಿಮೆಂಟ್ ಆಗುತ್ತೆ. ಇದಕ್ಕೆ ಚೀಲ 46 ಚೀಲ ಸಿಮೆಂಟ್ ಆಗುತ್ತೆ. ಪಾಯ ತೆಗೆದು ಪಿಲ್ಲರ್ ನಿಲ್ಲಿಸಿ ಕಾಂಕ್ರೀಟ್ ಹಾಕ್ಕೊಂಡು ಇದೆಷ್ಟೆಲ್ಲ ಮಾಡೋದ್ರಲ್ಲಿ ನಮ್ಮದು 4ರಿಂದ 4.5 ಲಕ್ಷ ಖರ್ಚಾಗಿದೆ. ಇಷ್ಟಕ್ಕೇ ಇದು ಸ್ವಲ್ಪ ದೊಡ್ಡದು ಆಯ, ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಖರ್ಚಾಗಿದೆ. ಯಾಕಂದರೆ ನಮ್ಮದು ಪಾಯನೂ ಸ್ವಲ್ಪ 2 ಅಡಿ ಜಾಸ್ತಿ ತೆಗೆದುಬಿಟ್ಟಿದ್ರು. ಯಾಕಂದರೆ JCB ತೆಗ್ಸಿದ್ದಲ್ವ, ಅದು ಅಳತೆ ಗೊತ್ತಾಗಿಲ್ಲ. ಆದ್ದರಿಂದ ಅವತ್ತು ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಇತ್ತು, ಕೆಲಸನೂ ಕೂಡ ಬೇಗ ಆಗ್ತಾ ಇತ್ತು. ಆದರೆ ಕೆಲಸ ಮಾಡೋರು ಸ್ವಲ್ಪ ಲೇಟಾಗಿ ಬಂದ್ರಿಂದ ಸ್ವಲ್ಪ ಸಂಜೆನೇ ಆಯಿತು ಮುಗಿಸೋ ಅಷ್ಟರಲ್ಲಿ. ಜನ ಜಾಸ್ತಿ ಇದ್ದರೆ 2ರಿಂದ 3 ಗಂಟೆಲೇ ಮುಗಿಸ್ತಾರೆ. ನಮ್ಮದು 2ರಿಂದ 3 ಗಂಟೆಲೇ ಮುಗ್ದೇ ಹೋಗಿತ್ತು ಎಲ್ಲ ಕೆಲಸನೂ. ಇಷ್ಟನ್ನು ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ. ಯಾಕಂದರೆ ನಮ್ಮ ಪಾಪು ಅಡ್ಮಿಷನ್ ಮಾಡಿಸೋದಿತ್ತು ಸ್ಕೂಲಿಗೆ, ನರ್ಸರಿಗೆ. ನಾವಿರೋ ಏರಿಯಾದಲ್ಲಿ ನಮಗೆ ಹತ್ರ ಆಗೋ ಥರ ಸ್ಕೂಲ್ ನೋಡ್ತಾ ಇದ್ವಿ ನಾವು. ನಾನೊಂದು 2 ಕಡೆ ವಿಚಾರಿಸಿದ್ದೀನಿ. ಇದು NMH ಅಂತ, ನನ್ನ ಅಕ್ಕನ ಮಗಳು ಹೋಗ್ತಾಳೆ ಈ ಸ್ಕೂಲ್ಗೆ. ಇದು ಲಾಂಗ್ ಬ್ಯಾಕ್ ತೆಗ್ದಿರೋ ವಿಡಿಯೋ. ನಾವಿದು ಎನ್ಕ್ವೈರಿಗೆ ಅಂತ ಹೋಗಿರೋ ವಿಡಿಯೋ ಇದು. ಸ್ಕೂಲಲ್ಲೇ ಆಟ ಆಡ್ತಿದ್ದಾನೆ ಪಾಪು. ಎನ್ಕ್ವೈರಿ ಮುಗಿಸ್ಕೊಂಡು ನಾವು 1 ವೀಕ್ ಬಿಟ್ಟು ಅಡ್ಮಿಷನ್ಗೆ ಹೋಗಿದ್ವಿ. ಅಡ್ಮಿಷನ್ಗೆ ಹೋಗ್ಬೇಕಾದ್ರೆ ಏನೇನು ತರಬೇಕು ಅಂತ ಹೇಳಿದರು. ಫೋಟೋ ಬೇಕಿತ್ತು ಪಾಪುದು, ಹಾಗೆ ಗ್ರೂಪ್ ಫೋಟೋ ಬೇಕಿತ್ತು ಅಪ್ಪ ಅಮ್ಮ ಪಾಪುದು. ತೆಗ್ಸೋಕೆ ಅಂತ ನಾವು ಸ್ಟುಡಿಯೋಗೆ ಹೋಗಿದ್ದೀವಿ. ನಾವು
ನಮ್ಮ ಪಾಪು ಜೊತೆ ಇನ್ನೊಂದು ಪಾಪುದು ಅಡ್ಮಿಷನ್ ಇತ್ತು. ಅವರು ನಮ್ಗೆ ಗೊತ್ತಿರೋರೆ, ನಮ್ಮ ಊರವರೇ. ಫೋಟೋ ಎಲ್ಲ ಇಬ್ಬರು ತೆಗೆಸ್ಕೊಂಡು ಅಲ್ಲಿಂದ ನಾವು ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಬಗ್ಲಗುಂಟೆ ರೋಡು ನೋಡಿ, ಮಾರಮ್ಮ ಟೆಂಪಲ್ ರೋಡ್ ಇದು. ದೇವಸ್ಥಾನದಿಂದ ಒಂದು 5 to 10 ಮಿನಿಟ್ಸ್ ಆಗುತ್ತೆ ಸ್ಕೂಲ್ ಹತ್ರ. ನಾವು ಅಡ್ಮಿಷನ್ ಮಾಡ್ಸೋಕೆ ಹೋಗಿದ್ದ ದಿನ ತುಂಬ ಜನ ಏನಿರಲಿಲ್ಲ. ನಮ್ಮ ಮುಂದೆ ಇಬ್ಬರು ಮಾಡಿಸ್ತಾ ತುಂಬ ಲೇಟು ಏನೂ ಆಗಲಿಲ್ಲ, ಬೇಗನೆ ಆಯಿತು. ಸ್ಕೂಲ್ಗೆ ಎನ್ಕ್ವೈರಿಗೆ ಅಂತ ಹೋಗಿದ್ವಲ್ಲ, ಅವಾಗಲೇ ಎಲ್ಲ ಕೇಳ್ಕೊಂಬಂದಿದ್ರಿಂದ ನಮಗೇನು ಸ್ವಲ್ಪ ಲೇಟ್ ಆಗಲಿಲ್ಲ. ಫ್ರಂಟ್ ಗೇಟಿಂದ ಸ್ಕೂಲ್ ಈ ಥರ ಕಾಣಿಸುತ್ತೆ ನೋಡಿ. ಈ ಸ್ಕೂಲಲ್ಲಿ ತುಂಬ ಸ್ಟ್ರೆಂತ್ ಇದೆ. ನಮ್ಮ ಪಾಪು ಅಡ್ಮಿಷನ್ಗೆ ಹೋಗಿದ್ದ ದಿನನೂ ಪ್ಲೇ ಏರಿಯಾಗೆ ಓಡೋಗ್ತಿದ್ದೆ, ಯಾಕಂದರೆ ತುಂಬ ದೊಡ್ಡದಾಗಿದೆ, ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಅವರಪ್ಪ ಕರ್ಕೊಂಡು ಬರ್ತಾ ಇದ್ದಾರೆ. ನಾನು ಫಾರ್ಮ್ ಇಸ್ಕೊಂಡು ಫಿಲ್ ಮಾಡ್ತಾ ಇದ್ವಿ. ಫಾರ್ಮ್ಗೆ 380 ರುಪೀಸ್ ಏನೋ 350 ರುಪೀಸೋ ಇಸ್ಕೋತಾರೆ. ಮಕ್ಕಳದ್ದು 2 ಫೋಟೋ, ಒಂದು ಗ್ರೂಪ್ ಫೋಟೋ ಈ ಫಾರ್ಮಲ್ಲಿ ಫಿಲ್ ಮಾಡಿ ಅದಕ್ಕೆ ಪೇಸ್ಟ್ ಮಾಡಿ ಕೊಡಬೇಕು. ಅವತ್ತೇ ಏನೇ ಡೀಟೇಲ್ಸ್ ಇದ್ದರೂ ಅವತ್ತೇ ಕೇಳ್ಕೊಂಡು ಬರಬೇಕು. ನಾವು ಫಾರ್ಮ್ ಫಿಲ್ ಮಾಡಿ ಕೊಟ್ಟು ಬಂದ್ವಿ. ಕ್ಲಾಸ್ ರೂಮು, ಲೈಬ್ರರಿ ರೂಮು, ಪ್ಲೇ ಏರಿಯಾ, ಪ್ಲೇ ರೂಮ್ ಅಂತ ಬೇರೆ ಇರುತ್ತೆ, ಅದು ಎಲ್ಲ ತೋರಿಸ್ತಾರೆ. ಗ್ರೌಂಡ್ ಫ್ಲೋರಲ್ಲೇ ಎಲ್ಲ ನರ್ಸರಿಗೆಲ್ಲ ಬೇಕಾಗಿರೋ ರೂಮ್ಸ್ಗಳೆಲ್ಲ ಕೆಳಗಡೆನೇ ಇರುತ್ತೆ. ಫ್ರಂಟಲ್ಲಿ ಈ ಥರ ವೆಲ್ಕಮ್ ಬೋರ್ಡ್ ಇಟ್ಟಿದ್ರು. ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಾ ಇತ್ತು ಆ ಟೈಮಲ್ಲಿ ನಾವು ಹೋಗಿದ್ದು. ತುಂಬ ಹಳೆ ವಿಡಿಯೋ ಕೂಡ, ಯಾಕಂದರೆ ಮೇಲಿ ನಾವು ಅಡ್ಮಿಷನ್ ಮಾಡಿಸಿರೋದು ಪಾಪುಗೆ. ಕ್ಲಾಸ್ ರೂಮ್ ಈ ಥರ ಇರುತ್ತೆ ನೋಡಿ, ಈ ಥರ ರೌಂಡ್ ಶೇಪಲ್ಲೇ ಇರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೆಕ್ಸ್ಟ್ ಡೇ 2 days ಆಗಿತ್ತು ಅನಿಸುತ್ತೆ. ಯೂನಿಫಾರ್ಮ್ ಮೆಜರ್ಮೆಂಟಿಗೆ ಅಂತ ಕರೆದಿದ್ರು. ಯೂನಿಫಾರ್ಮ್ ಮೆಜರ್ಮೆಂಟ್ ಕೊಡೋಕ್ಕೆ ಅಂತ ಹೋಗಿದ್ವಿ. ಆವಾಗಲೂ ಕೂಡ ನಾವು 2 ಪಾಪನ್ನು ಕರ್ಕೊಂಡು ಹೋಗಿದ್ವಿ. ಫ್ಯಾಮಿಲಿ ಫ್ರೆಂಡ್ ಒಬ್ಬರು, ಇದು ನಮ್ಮ ಪಾಪು. ಅಲ್ಲೂ ಕೂಡ ಪ್ಲೇ ಏರಿಯಾ ಒಳಗಡೆ ರೂಮ್ ಇದು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರಲಿಲ್ಲ. ಟೋಟಲು 3 pairs ಯೂನಿಫಾರ್ಮ್ ಕೊಡ್ತಾರೆ. ಯೂನಿಫಾರ್ಮ್ ಜೊತೆಗೆ ಬುಕ್ಸು ಕೂಡ ಕೊಟ್ಟಿದ್ದಾರೆ. ನಾನು ಅದು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಮೆಜರ್ಮೆಂಟ್ ಕೊಡೋದು ಮಾತ್ರ ಮಾಡ್ಕೊಂಡಿದ್ದೀನಿ. ಸ್ಕೂಲಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಆಲ್.